ಎಸ್ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿ ಶಾಲೆಗೆ ಏನಾದ್ರು ನಿಮ್ಮ ಮಕ್ಕಳು ಹೋಗ್ತಾ ಇದ್ರೆ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ. ನಿಮ್ಮ ಮಕ್ಕಳು ಬಿಬಿಎಂಪಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಮೊದಲನೇ ಪ್ರಶ್ನೆ ಈಗ ಎದ್ದೇಳೋದು, ನಿಮ್ಮ ಮಕ್ಕಳು ಹೋಗುವಂತಹ ಶಾಲೆ ಎಷ್ಟು ಸೇಫ್ ಇದೆ? ಯಾಕಂದ್ರೆ ಬಿಬಿಎಂಪಿ ಶಾಲೆಗಳ ಅವಸ್ಥೆ ಆಗಿದೆ. ಹಾಗಿದ್ರೆ ಹೇಗಿದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಆ ರಿಯಾಲಿಟಿ ಚೆಕ್ ನಲ್ಲಿ ಬಿಬಿಎಂಪಿ ಶಾಲೆಗಳ ಅಸಲಿಯತ್ತು ಬಯಲಾಗಿದೆ. ಮಹಾನಗರ ಪಾಲಿಕೆಯ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ಎಸ್, ಬಿಬಿಎಂಪಿಯ 19 ಶಾಲೆಗಳ ಅವಸ್ಥೆ ಹೇಗಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಬಿಎಂಪಿ ಶಾಲೆಗಳು ಕುಸಿಯುವ ಹಂತ ತಲುಪಿರುವಂಥದ್ದು. ಕಿತ್ತು ಬಂದ ವಿದ್ಯುತ್ ಲೈನ್ ಒಂದ್ ಕಡೆ, ಗೋಡೆ ಕುಸಿತ ಆಗಿದೆ. 19 ಶಾಲಾ ಕಟ್ಟಡಗಳಲ್ಲಿ ಈಗ ಆತಂಕ ಮನೆ ಮಾಡಿದೆ. ಇದು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ? 167 ಶಾಲೆಗಳ ಪೈಕಿ 97 ಶಾಲೆಗಳು ಡೇಂಜರಸ್ ಸ್ಥಿತಿಯಲ್ಲಿದೆ. ಅದರಲ್ಲೂ ಕೂಡ 19 ಶಾಲಾ ಕಟ್ಟಡಗಳಲ್ಲಿ ಆತಂಕದ ಛಾಯೆ ಇದೆ. ಅನಾಹುತಕ್ಕೆ ಬಾಯಿ ತೆರೆದು ಕುಳಿತ ಶಾಲಾ ಕಟ್ಟಡಗಳು ಕುಸಿಯುವ ಭೀತಿಯಲ್ಲಿವೆ. ಬಿಬಿಎಂಪಿ ಶಾಲೆಗಳು ಶಿಥಿಲಾವಸ್ಥೆ ತಲುಪಿವೆ. ಬಿಬಿಎಂಪಿ ಶಾಲೆಯ ಗೋಡೆಗಳು, ಬಿಬಿಎಂಪಿ ಶಾಲೆಗಳ ಬಗ್ಗೆ ಬಹಳಷ್ಟು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಎಸ್, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. 19 ಶಾಲಾ ಕಟ್ಟಡಗಳಂತೂ ಭಾರಿ ಆತಂಕ ಇದೆ. ಭಾರಿ ಶಿಥಿಲಾವಸ್ಥೆಯನ್ನ ತಲುಪಿರುವಂತದ್ದು. ಆ ಶಾಲೆಯ ಗೋಡೆಗಳನ್ನ, ಸೂರನ್ನ, ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ಯಾವಾಗ ಏನಾಗುತ್ತೋ ಎನ್ನುವ ಆತಂಕ. ಎಸ್, ದೃಶ್ಯಗಳು ನೋಡ್ತಾ ಇದೀವಿ. ಇದೊಂದು ಶಾಲಾ ಕಟ್ಟಡ, ಅಲ್ಲಿ ಮಕ್ಕಳು ಬರ್ತಾರೆ, ಮಕ್ಕಳು ನಿತ್ಯವೂ ಕುಳಿತು ಪಾಠವನ್ನ ಕೇಳ್ತಾರೆ ಅಂತಂದ್ರೆ ನಂಬೋದಕ್ಕಾಗತ್ತಾ? ಯಾವ ನಿಜಕ್ಕೂ ನಿರ್ಭೀತಿಯಿಂದ ಬಂದು ಶಾಲೆಯಲ್ಲಿ ಮಕ್ಕಳು ಓದ್ಬೇಕು, ಅಂತಹ ಪರಿಸ್ಥಿತಿ ಈ ಶಾಲೆಯಲ್ಲಿ ಇಲ್ಲ ಅನ್ನೋದಕ್ಕೆ ಶಿಥಿಲಾವಸ್ಥೆ ತಲುಪಿರುವಂತಹ ಈ ಗೋಡೆಗಳೇ ಸಾಕ್ಷಿಯಾಗತ್ತೆ. ಕುಸಿಯೋ ಭೀತಿಯಲ್ಲಿದೆ. ಸುಮಾರು 167 ಶಾಲೆಗಳ ಪೈಕಿ 94 ಶಾಲೆ ಡೇಂಜರಸ್ ಆಗಿದ್ರೆ 19 ಶಾಲೆಗಳನ್ನ ಕೆಡೋದಕ್ಕೆ ಈಗ ಶಿಫಾರಸು ಬರ್ತಾ ಇದೆ. ಇಂಜಿನಿಯರ್ಸ್ ಆಡಿಟ್ ರಿಪೋರ್ಟ್ ಇದೆ. ಎಸ್, ಮಕ್ಕಳ ನೆತ್ತಿ ಮೇಲೆ ಅಪಾಯದ ತೂಗುಗತ್ತಿ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಕ್ಷಾ ಅಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ವಿವರಿಸಿದ್ದಾರೆ ನೋಡಿ. ಭದ್ರವಾಗಿದೆಯಾ, ಕಟ್ಟಡಗಳು ಸುರಕ್ಷಿತವಾಗಿದೆಯಾ, ಮಕ್ಕಳು ಓದೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇದೆಯಾ ಅನ್ನುವಂತಹ ರಿಯಾಲಿಟಿ ಚೆಕ್ಕನ್ನು ಸುವರ್ಣ ನ್ಯೂಸ್ ನಡೆಸ್ತಾ ಇದೆ. ಮೊನ್ನೆ ತಾನೇ ಶಿವಾಜಿನಗರದ ನರ್ಸರಿಯ ಶಾಲೆಯ ಕಟ್ಟಡ ಕುಸಿದು ಬಿದ್ದಿತ್ತು. ಯಾವುದೇ ಅನಾಹುತ ಸಂಭವಿಸಲಿಲ್ಲ, ಯಾಕಂದರೆ ಕಟ್ಟಡ ಕುಸಿದಿದ್ದು ರಾತ್ರಿಯ ವೇಳೆಯಲ್ಲಿ. ಆದರೆ ಕಟ್ಟಡದ ಪರಿಸ್ಥಿತಿ ಅಧೋಗತಿಯಲ್ಲಿದೆ. ಕಟ್ಟಡದ ಕಾಮಗಾರಿ ತಕ್ಷಣವೇ ಆಗಬೇಕು ಅನ್ನುವಂತಹ ಮನವಿಗಳನ್ನು ಕೊಟ್ಟಿದ್ರೂ ಕೂಡ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿತ್ತು ಕೂಡ. ಅದೇ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಹಲವಾರು ಶಾಲಾ ಕಾಲೇಜುಗಳು, ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಹಾಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಹಲವಾರು ಶಾಲಾ ಕಾಲೇಜುಗಳು ಶಿವಾಜಿನಗರದಲ್ಲಿ ಇನ್ನೂ ಕೂಡ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಈ ಒಂದು ನರ್ಸರಿ ಶಾಲೆ ಅಂತ ಹೇಳ್ಬೋದು. ಶಿವಾಜಿನಗರದ ಚರಕ ಆಸ್ಪತ್ರೆಯ ಹಿಂಭಾಗ ಇರುವಂತಹ ಶಾಲೆ ಇದು. ಇಲ್ಲಿ 40ಕ್ಕೂ ಹೆಚ್ಚಿನ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅದು ಕೂಡ ಪುಟ್ಟ ಮಕ್ಕಳು, ನೀವು ನೋಡ್ಬೋದು, ಸಣ್ಣ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದೆ. ಮೇಲೆತ್ತಿ ನೋಡಿದ್ರೆ ಅನಾಹುತ ಬಾಯಿ ತೆರೆದು ನಿಂತಿದೆ ಅಂತಾನೆ ಹೇಳ್ಬಹುದು. ಸಂಪೂರ್ಣವಾಗಿ ಸೀಲಿಂಗ್ನ ರಾಡ್ಗಳು ಕೂಡ ಬಾಯಿ ತೆರೆದು ಕಾಣ್ತಾ ಇದೆ. ಸೀಲಿಂಗ್ನ ಪದರಗಳು ಕೂಡ ಅಷ್ಟೇನೆ ದಪ್ಪವಾದಂಥ ಪದರಗಳೇ ನೋಡ್ಬೋದು ನೀವು. ಕೆಳಗಡೆ ಬೀಳ್ತಾ ಇದೆ, ಆಲ್ರೆಡಿ ಸಾಕಷ್ಟು ಕೆಳಗಡೆ ಬಿದ್ದಿದೆ. ಗೊತ್ತಿಲ್ಲ ಮಕ್ಕಳು ಇದ್ದಾಗ ಬಿದ್ವಾ ಅದು ಅಥವಾ ಮಕ್ಕಳು ಇಲ್ದೇ ಇದ್ದಾಗ ಬಿದ್ವಾ ಅಂತೇಳಿ. ಯಾಕಂದರೆ ಅದೇ ಸೀಲಿಂಗ್ನ ಕೆಳಭಾಗದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸಣ್ಣ ಮಕ್ಕಳು ಇವರು. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ ಮಳೆ ನೀರು ಬಿದ್ದು ಸಂಪೂರ್ಣವಾಗಿ ಕ್ರ್ಯಾಕ್ ಕೂಡ ಆಗಿದೆ ಗೋಡೆಗಳು. ಜೊತೆಯಲ್ಲಿ ಪಾಚಿ ಕಟ್ಟಿರ್ತಕ್ಕಂಥದ್ದು. ಆ ಪಾಚಿನೇ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಈ ಗೋಡೆಗಳು ಶಿಥಿಲೀಕರಣಗೊಂಡಿದೆ ಅಂತೇಳಿ. ಇಷ್ಟರ ಮಟ್ಟಿಗೆ ಶಿಥಿಲವಾದಂಥ ಸಂದರ್ಭದಲ್ಲಿ ಗೋಡೆಗಳು ಬೀಳುವಂಥ ಸಂದರ್ಭಗಳು ಸಾಕಷ್ಟು ಇರುತ್ತೆ. ಸಂಭವಗಳಿಗೆ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಳಭಾಗದಲ್ಲಿ ನಾವು ಹೋಗಿ ನೋಡೋಣ. ಇದು ನರ್ಸರಿ ಶಾಲೆಯ ಪೋರ್ಟಿಕಲ್ ಅಂತಲೇ ಹೇಳ್ಬೋದು. ಈ ಒಂದು ಪೋರ್ಟಿಕಲ್ನಿಂದ ಒಳಭಾಗದಲ್ಲಿ ನಾವು ಹೋಗಿ ನೋಡೋದಾದರೆ ಈ ನರ್ಸರಿ ಶಾಲೆಯಲ್ಲಿ ಮಕ್ಕಳು ಕಲಿಯುವಂತಹ ಒಂದು ಕೊಠಡಿ ಇದು ಅಂತಲೇ ಹೇಳ್ಬೋದು. ಇಲ್ಲಿ 40ಕ್ಕೂ ಹೆಚ್ಚಿನ ಮಕ್ಕಳಿರ್ತಾರೆ. ಸೊ ಕೊಠಡಿಯ
ಪರಿಸ್ಥಿತಿಯನ್ನು ನೀವು ನೋಡ್ಬೋದು. ಕೆಳಭಾಗದಲ್ಲೇ ಇರ್ತಕ್ಕಂಥದ್ದು. ಈ ಕೊಠಡಿಯ ಪರಿಸ್ಥಿತಿನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಗೋಡೆಗಳು ಎದ್ದು ಬರ್ತಾ ಇದೆ ಅಂತೇಳಿ. ಈ ಗೋಡೆಗಳನ್ನ ಮಕ್ಕಳು ಮುಟ್ಟಿದ್ರಲ್ಲ, ಸುಮ್ಮನೆ ಹೀಗೆ ಕೈ ಹಾಕಿದ್ರೇ ಕೂಡ ಎದ್ದು ಬರ್ತಾ ಇರ್ತಕ್ಕಂಥದ್ದು ಗೋಡೆಗಳು. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ಈ ಒಂದು ಗೋಡೆ ಬೀಳ್ಬೋದು. ಯಾಕಂದರೆ ಬಹಳ ಹಳೆಯ ಕಟ್ಟಡ ಇದು. ಇದನ್ನು ಸಿಮೆಂಟಿಂದಲೂ ಕೂಡ ನಿರ್ಮಿಸಿಲ್ಲ. ನೀವು ನೋಡ್ಬೋದು ಇಟ್ಟಿಗೆಯನ್ನು ಮಣ್ಣಿನ ಒಂದು ಸಹಾಯದಿಂದ ಇದನ್ನು ನಿರ್ಮಿಸಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಕೈಗೆ ಬರ್ತಾ ಇದೆ. ಒಂದು ಸ್ವಲ್ಪ ಹೀಗೆ ಬಲವಾಗಿ ಏನಾದ್ರು ಒಂಚೂರು ಕಿತ್ತರೆ ಸಂಪೂರ್ಣವಾಗಿ ಬರುತ್ತೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ಹಿಂಗಂದರೆ ಸಾಕು ಕೈಗೆ ಬರುತ್ತೆ. ಇಂತಹ ಪರಿಸ್ಥಿತಿ ಸಂಪೂರ್ಣವಾಗಿ ನೀವು ನೋಡಬಹುದು ಯಾವ ರೀತಿ ಪೇಂಟ್ ಎಲ್ಲ ಕಿತ್ತು ಉದುರುತ್ತಾ ಇದೆ, ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನು ಕಟ್ಟಡದ ಸೀಲಿಂಗ್ ಕೂಡ ಬಹಳ ಒಳ್ಳೆಯ ಒಂದು ಸುಸ್ಥಿತಿನಲ್ಲಿ ಇಲ್ಲ. ಆ ಸೀಲಿಂಗ್ ಕೂಡ ಬೀಳ್ತಾ ಇರ್ತಕ್ಕಂಥದ್ದು. ಸೀಲಿಂಗ್ನ ಪದರ ಏನಿದೆ ಅದು ಬಹಳನೇ ವೆಯ್ಟ್ ಇರತಕ್ಕಂಥದ್ದು. ಸೊ ಆ ಪದರ ಬಿದ್ದರೆ ಸಾಕು ಸಂಪೂರ್ಣವಾಗಿ ಮಕ್ಕಳಿಗೆ ನೋವಾಗೋದು ಖಂಡಿತ ಅಂತ ಹೇಳ್ಬೋದು. ಸೀಲಿಂಗ್ನ ಪದರದ ಒಂದು ತುಂಡನ್ನು ನೋಡ್ಬೋದು. ಇಷ್ಟು ದಪ್ಪದಾದಂತಹ ಒಂದು ಸೀಲಿಂಗ್ ಕೂಡ ಇದೆ. ಇಷ್ಟು ದಪ್ಪದಾದಂಥ ಕಲ್ಲು ಅಥವಾ ಮಣ್ಣು ಮಕ್ಕಳ ತಲೆ ಮೇಲೆ ಬಿದ್ದರೆ ಅಥವಾ ಮೈಕೈ ಮೇಲೆ ಬಿದ್ದರೆ ಗಾಯ ಆಗೋದಂತೂ ಖಂಡಿತ ಆಗುತ್ತೆ. ಇನ್ನು ಗೋಡೆ ಅಂತೂ ಸಂಪೂರ್ಣವಾಗಿ ಶಿಥಿಲ ಆಗಿರೋದ್ರಿಂದ ಗೋಡೆ ಕೂಡ ಸಂಪೂರ್ಣವಾಗಿ ಬೀಳುವಂತಹ ಒಂದು ಪರಿಸ್ಥಿತಿನಲ್ಲೇ ಇದೆ ಅಂತಕ್ಕಂಥದ್ದು. ಈ ಕಟ್ಟಡವನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಿಸಬೇಕು ಅನ್ನುವಂತಹ ಒಂದಷ್ಟು ಮನವಿಗಳನ್ನ ಕೂಡ ನೀಡಲಾಗಿರ್ತಕ್ಕಂಥದ್ದು. ನಗರೋತ್ಥಾನದ ಅಭಿವೃದ್ಧಿಯಲ್ಲಿ ಸಿಗುವಂತಹ ಒಂದು ಬಜೆಟ್ಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು. ಅಲ್ಲಿಯವರೆಗೂ ಮಕ್ಕಳ ಪ್ರಾಣಕ್ಕೆ, ಮಕ್ಕಳ ಒಂದು ಸುರಕ್ಷತೆಗೆ ಹಾಗಿದ್ರೆ ಜವಾಬ್ದಾರಿ ಯಾರು? BBMPನ ಅನ್ನೋದು ನಮ್ಮ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸುವರ್ಣ ನ್ಯೂಸ್ ನಡೆದಂತಹ ರಿಯಾಲಿಟಿ ಚೆಕ್ ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಕುಸಿಯುವ ಭೀತಿಯಲ್ಲಿರುವಂತಹ ಶಾಲೆಗಳಲ್ಲಿ ಮಕ್ಕಳನ್ನ ಎಷ್ಟು ಧೈರ್ಯ ಮಾಡಿ ಹೇಗೆ ಪೋಷಕರು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ? 67 ಶಾಲೆಗಳ ದುರಸ್ತಿಗೆ ಶಿಫಾರಸ್ಸಾಗಿದೆ. ಅದರಲ್ಲೂ 19 ಶಾಲೆಗಳ ಪರಿಸ್ಥಿತಿಯಂತೂ ವಿಪರೀತ ಡೇಂಜರಸ್ ಆಗಿದೆ. ಶಿಥಿಲಾವಸ್ಥೆಯನ್ನು ತಲುಪಿರುವಂತದ್ದು ಆ ಶಾಲೆಗಳು. ಆ ಶಾಲೆಯ ಗೋಡೆಗಳ ಕತೆ ಹೇಳ್ತಾ ಇದೆ. ಇನ್ನು BBMP ಶಾಲೆಗಳು ಕುಸಿಯುವ ಭೀತಿ ಪೋಷಕರನ್ನ ಕಾಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತುಷಾರ್ ಗಿರಿನಾಥ್ ಅವರು ಸ್ಪಷ್ಟನೆಯನ್ನ ಕೊಡ್ತಾರೆ. BBMP ಶಾಲೆಗಳ ಕಟ್ಟಡದ ಸುರಕ್ಷತೆಯ ವರದಿಯನ್ನ ಕೇಳಿದ್ದೆವು. ಎಂಜಿನಿಯರಿಂಗ್ ವಿಭಾಗ ತಾಂತ್ರಿಕವಾಗಿ ಕಟ್ಟಡದ ಕ್ವಾಲಿಟಿ ಪರೀಕ್ಷಿಸಿದೆ. 167 ಶಾಲೆಗಳ ಪೈಕಿ 19 ಶಾಲೆಯ ಕಟ್ಟಡ ಹಳೆಯದಾಗಿದೆ. ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಟೆಕ್ನಿಕಲ್ ಕಮಿಟಿ ಶಿಫಾರಸು ಮಾಡಿದೆ. ಇದು ತುಷಾರ್ ಗಿರಿನಾಥ್ ಅವರಿಂದ ಬಂದಂತಹ ಉತ್ತರ. ಎಲ್ಲ ಶಾಲೆಗಳು ನೋಡಿ 163 ಪ್ಲಸ್ ಇದನ್ನು ಕೂಡ ನಾವು ಆಸ್ಪತ್ರೆ ಕೂಡ ನೋಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ 18 ಶಾಲೆಗಳಲ್ಲಿ ಸ್ವಲ್ಪ ಮೇಜರ್ ರಿಪೇರ್ಸ್ ಬೇಕು ಅಥವಾ ತೆಗೆಯಬೇಕು ಅಂತ ಒಂದು ಫೈನಲ್ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿನ್ನೆ ಕೂಡ ನಮ್ಮದು ಸ್ಪೆಷಲ್ ಕಮಿಷನರ್ ಎಜುಕೇಷನ್ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವರು ಒಂದು ತೀರ್ಮಾನ ತೆಗೆದುಕೊಂಡು ನಮಗೆ ಪ್ರಪೋಸಲು ಕೂಡ ಕೊಡ್ತಾರೆ. ಬ್ರೇಕ್ ಮಾಡಬೇಕಾ ಅಥವಾ ಅದರಲ್ಲಿನೇ ಇದನ್ನು ಮೇಜರ್ ರಿಪೇರ್ ಮಾಡಿಸ್ಕೊಂಡು ನಡೆಸ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.